ಕರುನಾಡಿಗೆ ನಮಸ್ಕಾರ. ಇವತ್ತು 7 ಡಿಸೆಂಬರ್ 2025. ಕರ್ನಾಟಕ TET ಪರೀಕ್ಷೆ ಪ್ರಾರಂಭ ಆಲ್ರೆಡಿ ಆಗಿದೆ. ಈಗ 12 ಗಂಟೆ ಆಗಿದೆ. ಮಧ್ಯಾಹ್ನ 2 ಗಂಟೆಗೆ ಪೇಪರ್ 2 ಪತ್ರಿಕೆ TET ಪರೀಕ್ಷೆ ಇದೆ. ಪೇಪರ್ 2 ಇಂಗ್ಲಿಷ್. ಇದರಲ್ಲಿ ಒಂದು ಕ್ವಶನ್ ಕೇಳುತ್ತಾನೆ ಅವನು, ಗ್ರಾಮರ್ಗೆ ಸಂಬಂಧಪಟ್ಟಿದ್ದು. ಕ್ವಶನ್ ಟ್ಯಾಗ್. ಈ ಕ್ವಶನ್ ಟ್ಯಾಗ್ ಅದು ಡಿಟೇಲ್ ಆಗಿ ಈಗ ಹೇಳಕ್ಕೆ ಟೈಮ್ ಇಲ್ಲ ರೀ. ಜಸ್ಟ್ ಶಾರ್ಟ್ ಆಗಿ 1 ಮಾರ್ಕ್ಸ್ ಹೇಗೆ ಬರ್ತೈತೆ ಅನ್ನೋದನ್ನ ನೋಡೋಣ. ಒಂದು ವಾಕ್ಯ ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ ಕೊಟ್ಟು ಆ ಸೆಂಟೆನ್ಸ್ ಅನ್ನ ಕ್ವಶನ್ ಟ್ಯಾಗ್ದಲ್ಲಿ ಬದಲಾವಣೆ ಮಾಡ್ರಿ. ಒಂದು ಸೆಂಟೆನ್ಸ್ ಕೊಟ್ಟು ಅದನ್ನ ಕ್ವಶನ್ ಸೆಂಟೆನ್ಸ್ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನ ಕಂಡು ಹಿಡ್ರಿ ಅಂತ ಕೇಳ್ತಾರೆ. ಕ್ವಶನ್ ಟ್ಯಾಗ್. ಇದಕ್ಕೆ ಟ್ಯಾಲ್ ಟೇಗ್ ಎಂದು ಕೂಡ ಕರೆಯುತ್ತಾರೆ. ಈ ಕ್ವಶನ್ ಟ್ಯಾಗ್ ಹೇಗೆ ಕಂಡು ಹಿಡಿಯೋದು? ಕನ್ನಡದವ್ರು ಹೇಳ್ಕೋತ ಕೊಡಂಗಿಲ್ರಿ. ಜಸ್ಟ್ ನೀವು ನೋಡ್ರಿ, ಒಂದು ಸೆಂಟೆನ್ಸ್ ಐತಿ. ರಾಮ್ ಈಸ್ ಅ ಗುಡ್ ಬಾಯ್. ರಾಮ್ ಈಸ್ ಅ ಗುಡ್ ಬಾಯ್. ಕ್ವಶನ್ ಟ್ಯಾಗ್ ಮಾಡ್ರಿ ಅಂತಾರ ಅವ್ರು. ಕ್ವಶನ್ ಟ್ಯಾಗ್ ಮೊದಲು ನೋಡ್ರಿ. ಸೀತಾ ವಾಸ್ ಅ ಕೈಂಡ್ ಗರ್ಲ್. ಕೈಂಡ್ ಗರ್ಲ್. ಹನುಮಾನ್ ಈಸ್ ಅ ಪವರ್ಫುಲ್ ಗಾಡ್. Powerful God. I am a student. We are friends. They were playing cricket. I shall write Karnataka TET. You will come here. He has taken. He has taken books. She had won the match. He must listen. ಒಂದು ಎಕ್ಸಾಂಪಲ್ ಅಂತೇಳಿ ಇವೆಲ್ಲ ಸೆಂಟೆನ್ಸ್ ಅದಾವ್ರಿ. ಇದಕ್ಕೆ ನಮ್ಗೆ ಏನ್ ಮಾಡೋದೈತಿ? ಕ್ವಶನ್ ಟ್ಯಾಗ್ ಮಾಡೋದೈತಿ. ಕ್ವಶನ್ ಟ್ಯಾಗ್ ಮಾಡುವಾಗ ಕೊಟ್ಟಿದ್ದ ವಾಕ್ಯ ನೋಡೋದು. ಕೊಟ್ಟಿದ್ದ ವಾಕ್ಯ ನೋಡಿ ಈ ಸೆಂಟೆನ್ಸ್ ಒಳಗ ಹೆಲ್ಪಿಂಗ್ ವರ್ಬ್ ಯಾವ್ದು ಅನ್ನೋದು ಮೊದಲಿಗೆ ನೋಡ್ಬೇಕು. ಇದು ಸೆಂಟೆನ್ಸ್ ನೋಡಿದ ತಕ್ಷಣ ಇದರಲ್ಲಿ ಹೆಲ್ಪಿಂಗ್ ವರ್ಬ್, ಇದು ಸೆಂಟೆನ್ಸ್ ಪಾಸಿಟಿವ್ ಅದ್ರಿ, ಇದು ನೆಗೆಟಿವ್ ಅಲ್ಲ. ರಾಮ್ ಈಸ್ ಅ ಗುಡ್ ಬಾಯ್.
ಇದು ನೆಗೆಟಿವ್ ಸೆಂಟೆನ್ಸ್ ಅಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನು? ನೋ, ನೋ, ನಾಟ್, ನೆವರ್, ನಥಿಂಗ್. ನೋ, ನಾಟ್, ನೋಡ್ರಿ, ನೋ, ನಾಟ್, ನಥಿಂಗ್, ನೆವರ್, ಈ ಶಬ್ದಗಳು ಇದ್ರೊಳಗೆ ಇಲ್ಲ. ಹಿಂಗಾಗಿ ಇದು ಪಾಸಿಟಿವ್ ಸೆಂಟೆನ್ಸ್. ಈ ಪಾಸಿಟಿವ್ ಸೆಂಟೆನ್ಸ್ ಒಳಗೆ ಹೆಲ್ಪಿಂಗ್ ವರ್ಬ್ ಯಾವ್ದನ್ನೋದು ಗೊತ್ತಿಡೋದು. ಹೆಲ್ಪಿಂಗ್ ವರ್ಬ್ ಆಮ್, ಈಸ್, ಆರ್. ಆಮ್, ಈಸ್, ಆರ್. ಹ್ಯಾವ್, ಹ್ಯಾಸ್. ಡೂ, ಡಸ್, ಡಿಡ್. ವಾಸ್, ವೇಯರ್. ಶಾಲ್, ವಿಲ್. ಕ್ಯಾನ್, ಕುಡ್, ಮಸ್ಟ್. ಇವೇನದವ್ರಿ ಹೆಲ್ಪಿಂಗ್ ವರ್ಬ್ಸ್ಗಳು. ಇವು ಗುರ್ತಿಡೋದು. ಈ ಸೆಂಟೆನ್ಸ್ ಒಳಗೆ ಹೆಲ್ಪಿಂಗ್ ವರ್ಬ್ಸ್ ಯಾವುದು? ಈಸ್ ಅದ. ಈಸ್, ಈಸ್ ಇಲ್ಲಿ ಬರೆಯೋದು. ಈಸ್ ಬರ್ದ್ರಿ. ಇದಕ್ಕೆ ನಾಟ್ ಹಚ್ಚೋದು. ಈಸ್, ಈಸ್ ನಾಟ್. ಇದನ್ನ ಶಾರ್ಟ್ ಒಳಗೆ ಏನ್ ಮಾಡ್ತೇವೆ? ಈಸಂಟ್. ಶಾರ್ಟ್ ಒಳಗೆ ಹೀಗೆ ಬರಿತೇವ್ರಿ, ಈಸಂಟ್. ಇದು ರಾಮ್, ಇದು ಪುಲ್ಲಿಂಗ್ ಅದ್ರಿ. ಪುಲ್ಲಿಂಗ್ ಇತ್ತು ಅಂದ್ರ ಹಿ ಅನ್ನೋದು. ಹಿ, ಹಿ. ಆಮೇಲೆ ಕ್ವಶನ್ ಮಾರ್ಕ್ ಕೊಡೋದು. ಹಿ. ರಾಮ್ ಈಸ್ ಅ ಗುಡ್ ಬಾಯ್. ಇದು ವಾಕ್ಯ ಬರೋದು. ಇಲ್ಲಿ ಕಾಮ ಕೊಟ್ಟು ಹೆಲ್ಪಿಂಗ್ ವರ್ಬ್ ಬರೋದು, ಅದಕ್ಕೆ ನಾಟ್ ಹಚ್ಚಿ, ಆಮೇಲೆ ಸಬ್ಜೆಕ್ಟ್ದೊಳಗ ಪುಲ್ಲಿಂಗ್ ಇತ್ತು, ಪುರುಷ ಇದ್ದು ಅಂದ್ರೆ ಹಿ ಅನ್ನೋದು. ವ್ಯಕ್ತಿ ಹೆಸರು ಇತ್ತಂದ್ರೆ ಹಿ ಅನ್ನೋದು. ಇಲ್ಲಿ ಗರ್ಲ್, ವಿಮೆನ್, ಫಿಮೇಲ್ ಹೆಸರಿತ್ತು ಅಂದ್ರೆ ಶಿ ಅನ್ನೋದು. ಇಲ್ಲಿ ವಸ್ತುವಿನ ಹೆಸರಿತ್ತು, ಒಂದು ವಸ್ತು, ಇಟ್ ಅನ್ನೋದು. ಇಟ್, IT, ಇಟ್. ಈಗ ನೋಡ್ರಿ, ಸೀತಾ ವಾಸ್ ಅ ಕೈಂಡ್ ಗರ್ಲ್. ಹೆಲ್ಪಿಂಗ್ ವರ್ಬ್ ವಾಸ್ ಅದರಿ. ಇದು ಪಾಸಿಟಿವ್ ಸೆಂಟೆನ್ಸ್ ಅದ. ವಾಸ್ ಇತ್ತಂದ್ರೆ ವಾಸ್, ವಾಸಂಟ್. ಸೀತಾ ಅದ ಅಂತ ತಿಳ್ಕೊಂಡು ಶಿ. ಹನುಮಾನ್ ಈಸ್ ಅ ಪವರ್ಫುಲ್ ಗಾಡ್. ಈಸ್, ನಾಟ್. ನಾಟ್ ಯಾಕೆ ಬರೋದ್ರಿ? ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ತಿಳ್ಕೊಂಡು ಇದು ನೆಗೆಟಿವ್ ದೊಳಗೆ ಬರೆಯೋದಿರ್ತದ್ರಿ. ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡೋದಿರ್ತೈತಿ. ಈಸ್. ಹನುಮಾನ್ ಪುರುಷ, ಹಿ. ಕ್ವಶನ್ ಟ್ಯಾಗ್. ಐ ಆಮ್ ಅ ಸ್ಟೂಡೆಂಟ್. ವಾಕ್ಯದೊಳಗೆ ಸರ್ ಆಮ್ ಇತ್ತು, ಇದು ಒಂದೇ ರೂಲ್ಸ್ ಚೇಂಜ್ ಆಗ್ತದ ನೋಡ್ರಿ. ಆಮ್ ಇತ್ತಂದ್ರೆ ಆರಂಟ್ ಹಚ್ಚೋದು. ಆರಂಟ್ ಪರೀಕ್ಷೆದೊಳಗೆ ಪ್ರತಿ ಸಲ ಇದೇ ಕೇಳ್ತಾನ. ಆರಂಟ್ ಐ, ಆರಂಟ್ ಐ. ವಿ ಆರ್ ಫ್ರೆಂಡ್ಸ್. ಆರಂಟ್ ವಿ, ಆರಂಟ್ ವಿ. ದೇ ವೇರ್ ಪ್ಲೇಯಿಂಗ್ ಕ್ರಿಕೆಟ್. ವೇಯರ್, ನಾಟ್. ವೇರಂಟ್, ದೇ ಇದ್ದು ದೇ. ವೇರಂಟ್ ದೇ. ಕ್ವಶನ್ ಮಾರ್ಕ್. ಐ ಶಾಲ್ ರೈಟ್ ಕರ್ನಾಟಕ TET. ಶಾಲ್, ಶಾಲ್ದು ಶಾರ್ಟ್ದಾಗ ಶಾಲಂಟ್. ಶಾಲಂಟ್, ಶಾಲಂಟ್ದು ಶಾರ್ಟ್ ಫಾರ್ಮ್ ಹೆಂಗಿರ್ತದ್ರಿ? ಶಾಂಟ್. ಐ, ಐ ಇತ್ತಂದ್ರೆ ಐ. ಯು ವಿಲ್ ಕಮ್ ಹಿಯರ್. ವಿಲ್ದು ವಿಲ್ ನಾಟ್. ವಿಲ್ ನಾಟ್ ಇದು ಶಾರ್ಟ್ ಅದ. ಹೆಂಗ್ ಬರೀತಾರ್ರಿ? ಓಂಟ್ ಬರೀತಾರ. ಓಂಟ್. ಯು ಇದ್ದಿದ್ದು ಯು. ಹಿ ಹ್ಯಾಸ್ ಟೇಕನ್ ಬುಕ್ಸ್. ಹ್ಯಾಸ್ ಬರೆಯೋದು. ಹ್ಯಾಸ್, ನಾಟ್ ಬರೆಯೋದು. ಹಿ, ಹ್ಯಾಸಂಟ್ ಹಿ. ಶಿ ಹ್ಯಾಡ್ won the match. ಹ್ಯಾಡ್ ಬರೆಯೋದು. ಹ್ಯಾಡ್, ನಾಟ್. ಶಿ ಇದ್ದಿದ್ದು ಶಿ, ಶಿ. ಹಿ ಮಸ್ಟ್ ಲಿಸನ್. ಮಸ್ಟ್ ನಾಟ್, ಮಸ್ಟ್ ನಾಟ್ ಹಿ. ಕ್ವಶನ್ ಮಾರ್ಕ್. ಇದಕ್ಕೇನೇನದ್ರಿ? ಕ್ವಶನ್ ಟ್ಯಾಗ್. ಸರ್ ವಾಕ್ಯದೊಳಗ ಇಲ್ಲ ನೋಡ್ರಿ. ಆಮ್ ಇತ್ತಂದ್ರೆ ಆರಂಟ್, ಈಸ್ ಇತ್ತಂದ್ರೆ ಈಸಂಟ್, ಆರ್ ಇತ್ತಂದ್ರೆ ಆರಂಟ್, ಡೂ ಇತ್ತಂದ್ರೆ ಡೋಂಟ್, ಡಸ್ ಇತ್ತಂದ್ರೆ ಡಸಂಟ್, ಡಿಡ್ ಇತ್ತಂದ್ರೆ ಡಿಡಂಟ್, ವಾಸ್ ಇತ್ತಂದ್ರೆ ವಾಸಂಟ್, ವೇರ್ ಇತ್ತಂದ್ರೆ ವೇರಂಟ್, ಹ್ಯಾವ್ ಇತ್ತಂದ್ರೆ ಹ್ಯಾವಂಟ್, ಹ್ಯಾಸ್ ಹ್ಯಾಸಂಟ್, ಹ್ಯಾಡ್ ಹ್ಯಾಡಂಟ್, ಶಾಲ್ ಶಾಂಟ್, ವಿಲ್ ವೋಂಟ್, ಕ್ಯಾನ್ ಕಾಂಟ್, ಮಸ್ಟ್ ಮಸ್ಟ್ ನಾಟ್. ಹೆಲ್ಪಿಂಗ್ ವರ್ಬ್. ಇನ್ನು ಸರ್ ಒಂದೊಂದು ವಾಕ್ಯದೊಳಗೆ ಹೆಲ್ಪಿಂಗ್ ವರ್ಬ್ ಇರಂಗಿಲ್ಲಲ್ರಿ, ಅವಾಗ ನಾವು ಏನ್ ಮಾಡೋದ್ರಿ ಸರ್? ಅವಾಗ ಹೆಂಗ್ ಕಂಡು ಹಿಡಿಯೋದ್ರಿ? ಅವಾಗ
ಅವಾಗ ನೋಡ್ರಿ ಹೆಂಗ್ ಮಾಡೋದು. ವಾಕ್ಯದೊಳಗೆ ಹೆಲ್ಪಿಂಗ್ ವರ್ಬ್ ಇರಲಿಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ಇತ್ತು. ಸಪೋಸ್ ಇಲ್ಲೊಂದು ವಾಕ್ಯ ಐತೆ, ಐ ಪ್ಲೇ ಕ್ರಿಕೆಟ್ ವಾಕ್ಯದ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಕ್ಕಾರ ಏನ್ ಮಾಡೋದ್ರಿ, ಕ್ವಶನ್ ಟ್ಯಾಗ್ ಡೋಂಟ್ ಐ ನೋಡ್ರಿ, ಹಿ ಪ್ಲೇಡ್ ಕ್ರಿಕೆಟ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅದ, ಸಿಂಪಲ್ ಪಾಸ್ಟ್. ಅವಾಗ ಏನ್ ಮಾಡೋದು, ಡಿಡಂಟ್ ಹಿ. ರಾಮ್ ಪ್ಲೇಸ್ ಚೆಸ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ಸಿಂಪಲ್ ಪ್ರೆಸೆಂಟ್ ಇದಕ್ಕರೆ ಡಸಂಟ್ ಹಿ. ರಾಮ್ ಅದ ತಿಳ್ಕೊಂಡು ಹಿ, ಡಸ್ ಯಾಕೆ ಬರ್ದೇವ್ರಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದೊಳಗ ಹಿ, ಶಿ, ಇಟ್ ಥರ್ಡ್ ಪರ್ಸನ್, ಅವಾಗ ಡಸ್ ಬರಿಬೇಕು. ತಿಳಿಲಿಗತ್ತದ್ರಿ. ನಾನು ಡೀಟೇಲ್ ಆಗಿ ಏನು ಎಕ್ಸ್ಪ್ಲೇನ್ ಮಾಡಿ ಹೇಳಿಲ್ಲ, ಶಾರ್ಟ್ ಆಗಿ ಹೇಳೇನ್ರಿ. ತಿಳಿದಿತ್ತು, ಓಕೆ ಸರ್. ಮತ್ತು ಕೊಟ್ಟಿದ್ದು ವಾಕ್ಯ ನೆಗೆಟಿವ್ ಇತ್ತಂದ್ರಿ ಕ್ವಶನ್ ಟ್ಯಾಗ್ ಮಾಡೋದು ಹೆಂಗ್ರಿ? ಈಗ ನೋಡ್ರಿ, ಹಿ ಈಸ್ ನಾಟ್ ರೀಡಿಂಗ್ ಬುಕ್. ಕ್ವಶನ್ ಟ್ಯಾಗ್ ಹೆಂಗ್ ಮಾಡೋದ್ರಿ? ಸೇಮ್, ಹಿ ಈಸ್ ನಾಟ್ ರೀಡಿಂಗ್, ಕಾಮ, ಇದು ಆಲ್ರೆಡಿ ನೆಗೆಟಿವ್ ತಿಳ್ಕೊಂಡು ಬರೀ ಈಸ್ ಹಚ್ಚೋದು. ಈಸ್, ಇದು ಹಿ, ಇದು ಹಿ, ಈಸ್ ಹಿ. ಇದು ಕ್ವಶನ್ ಟ್ಯಾಗ್. ಸಿ ವಾಸ್ ನಾಟ್ ಆಂಗ್ರಿ, ಹಿಂಗ್ ವಾಕ್ಯ ಇತ್ತು. ಕ್ವಶನ್ ಟ್ಯಾಗ್ ಹೆಂಗ್ ಮಾಡೋದು? ಆಲ್ರೆಡಿ ನೆಗೆಟಿವ್ ತಿಳ್ಕೊಂಡು ಫಕ್ತ್ ವಾಸ್, ಶಿ ಇದ್ದು ಶಿ, ವಾಸ್ ಶಿ. ಕ್ವಶನ್, ಇದು ಕ್ವಶನ್ ಟ್ಯಾಗ್. ಅದು ಕ್ವಶನ್ ಕೇಳಿರ್ತಾನ್ರಿ. ತುಂಬಾ ಶಾರ್ಟ್ ಆಗಿ ಹೇಳಿನಿ, ಡೀಟೇಲ್ ಆಗಿ ಹೇಳಿಲ್ಲ. ಪ್ಲೀಸ್ ನೆನ್ಪಿಡ್ರಿ. ಥ್ಯಾಂಕ್ ಯು, ನಮಸ್ಕಾರ.